ಫೋನ್ ಮಾಡ್ಬಿಟ್ಟು ಬ್ರೋ ಒಂದು ಧರ್ಮಸ್ಥಳ ರೌಂಡ್ ಟ್ರಿಪ್ ಇದೆ ಹೋಗ್ತೀರಾ ಅಂತಂದ್ರು. ಕಾಯ್ತಾ ಇದ್ದೇನೆ ಸರ್. ಎಟ್ಲಿದ್ದೀವಿ ಸರ್ ಜರ್ನಿ? ಎಕ್ಸಲೆಂಟ್ ಜರ್ನಿ. ನಮ್ಮ ಸಬ್ಸ್ಕ್ರೈಬರ್ಸು ಇರೋ ನಮ್ಮ ಚಾಲಕರೇ ತುಂಬ ಇಷ್ಟ ಆಗಿತ್ತು ಅನ್ಕೊಳ್ರಿ. ಮಲೆನಾಡು ಕಡೆ ಬಂದು ಸಖತ್ ಖುಷಿ ಆಗ್ತಾ ಇದೆ. ಅದೇ ನಾನು ಲಕ್ಕಿನೋ ಯಾರು ಲಕ್ಕಿನೋ ಗೊತ್ತಿಲ್ಲ, ಅನ್ನಪೂರ್ಣೇಶ್ವರಿ ನಮ್ಮ ಅಮ್ಮ ತಾಯಿ 2ನೇ ಸರಿ ಕೂಡ ದರ್ಶನ ಕೊಟ್ಬಿಡ್ತು. ಸ್ನೇಹಿತರೆ, ಬೆಳಗ್ಗೆನೇ ಬೇಜಾರಾಗೋ ವಿಷಯ ಏನಪ್ಪ ಅಂತಂದರೆ ನಮ್ಮ ಬಲರಾಮನ್ಗೆ ಎಲ್ಲೂ CNG ಸಿಗ್ತಾಯಿಲ್ಲ. ಎಲ್ಲ ಕಡೆ ಔಟ್ ಆಫ್ ಸ್ಟಾಕ್ ತೋರಿಸ್ತೈತೆ. ಯಾವುದೋ ಒಂದು ಮರ ಬಿದ್ದೋಗ್ಬಿಟ್ಟು ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟಿತ್ತು. ಸಿಕ್ಕಾಬಿಟ್ಟೆ ಒಂದು 40 ಕಿಲೋಮೀಟ್ರ್ ಜಾಮ್ ಆಗಿತ್ತು. ಅಂದರೆ ಕಸ್ಟಮರ್ ಖುಷಿಯಾಗಿದ್ದು. ನನಗೂ ಒಂದು ರೂಮ್ ಮಾಡೋರೆ ಒಳಗಡೆ 600 ರೂಪಾಯಿನ ಕೊಟ್ಬಿಟ್ಟು ಸಿಕ್ಕಾಬಿಟ್ಟೆ ಖುಷಿ ಆಯಿತು. ರೇರು ಯಾರೋ ಒಬ್ಬರು ಕಸ್ಟಮರು ಔಟ್ ಸ್ಟೇಷನ್ ಬಂದು. ಎಲ್ಲ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಮ್ಮ ಎಲ್ಲ ಸಮಸ್ತ ಕನ್ನಡಿಗರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಇಂಡಿಪೆಂಡೆನ್ಸ್ ಡೇ. ಹಿಂಗೆ ಸುಮ್ಮನೆ ಮನೇಲಿ ಕೂತಿದ್ದೆ, ಡ್ಯೂಟಿ ಇರಲಿಲ್ಲ ಲೆಕ್ಕಾಚಾರದಲ್ಲಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಫೋನ್ ಹಾಕ್ಬಿಟ್ಟು, ಅಂದರೆ ನಮ್ಮ ಹಳೇ ಪರಿಚಯ ಅವರು, ಬಟ್ ಯೂಟ್ಯೂಬಿಂದನೇ ಪರಿಚಯ ಆಗಿದೆ ಸಬ್ಸ್ಕ್ರೈಬರು. ಫೋನ್ ಮಾಡ್ಬಿಟ್ಟು ಬ್ರೋ ಒಂದು ಧರ್ಮಸ್ಥಳ ರೌಂಡ್ ಟ್ರಿಪ್ ಇದೆ ಹೋಗ್ತೀರಾ ಅಂತಂದರು. ಕಾಯ್ತಾ ಇದ್ದೆ ಅಂದ್ಕೊಳ್ರಿ ಒಂದು ಯಾವ್ದಾರ ಬಾಡಿಗೆಗೆ. ಹೇಳಿದ್ರು ಪಡಾರ್ ಅಂತ. ಸರಿ ಬ್ರೋ ಆಯಿತು ಪಿಕ್ ಮಾಡ್ಕೊತೀನಿ ಅಂದ್ಬಿಟ್ಟು, ಬಟ್ ಪಿಕಪ್ ಲಾಂಗ್ ಇದೆ ಬ್ರೋ ಅಂತಂದರು. ಏನು ಮಾಡೋಕ್ಕಾಗಲ್ಲ ಬ್ರೋ, ಡ್ಯೂಟಿ ಇಲ್ಲಲ್ಲ, ಎಲ್ಲೋ ಒಂದು ಕಡೆ ಮಾಡಿ ತರಬೇಕು ಅಂದ್ಕೊಂಡು ಸರಿ ಅಂತ ಟಿ ದಾಸಹಳ್ಳಿ ಇರೋದು ಪಿಕಪ್ಪು. ಮನೆಯಿಂದ ಸತತ ಒಂದು 50 ಕಿಲೋಮೀಟ್ರ್ ಐತೆ. ಇನ್ನೇನು ವಿಧಿ ಇಲ್ಲ. ಆಲ್ಮೋಸ್ಟ್ ಅಲ್ಲಿ HMT ಹತ್ರ ಇದ್ದೀನಿ. ಫುಲ್ಲು ಜಾಮ್ ಆಗೈತೆ ಅಂದ್ಕೊಳ್ಳಿ. ಪಿಕಪ್ ಇದ್ದಿದ್ದು 2 ಗಂಟೆಗೆ. ಟೈಮ್ ನೋಡ್ರಿ ಎಷ್ಟಾಗೈತೆ, 2:32 ಆಗೈತೆ. ಅದೇ ಬೇಜಾರು. ಅಲ್ಲಿಂದ ಅಲ್ಲಿ ಬರೋಷ್ಟೊತ್ತಿಗೆ ಫುಲ್ ಜಾಮು. ಹೆಬ್ಬಾಳ ಹತ್ರ ಜಾಮ್ ಆಗಿತ್ತು, ಇನ್ನು ಕಲ್ಯಾಣ ನಗರ ಹತ್ರ ಜಾಮು. ಏನು ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗೈತೆ, ಬಟ್ ಫುಲ್ ರೋಡ್ ಖಾಲಿ ಇರುತ್ತೆ ಅಂದ್ಕೊಂಡ್ರೆ ರೋಡೇ ಖಾಲಿ ಇಲ್ಲ ಗುರು. ಅದೊಂದು ಬೇಜಾರು. ಫುಲ್ ರೋಡ್ ಖಾಲಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಧರ್ಮಸ್ಥಳ ಕಡೆ ಹೋಗಿ ಬರೋಣ, ತುಂಬ ದಿವಸ ಆಯಿತು. ಹೋಗಿ ನಮ್ಮ ಮಂಜುನಾಥ ಸ್ವಾಮಿ ಒಂದು ದರ್ಶನ ಪಡ್ಕೊಂಡು ಹೊರನಾಡು, ಧರ್ಮಸ್ಥಳ, ಕುಕ್ಕೆ, ಸೌದೊಡಕ್ಕೂ ಇಷ್ಟು ರೌಂಡ್ ಟ್ರಿಪ್ ಇರೋದು. ಭಾನುವಾರ ಬೆಳಗಿನ ಜಾವ ರಿಟರ್ನ್ ಇರೋದು. ನೋಡೋಣ ಏನು ಕತೆ, ಹೆಂಗೆ ಆಗುತ್ತೆ, ಏನು ದರ್ಶನ ಏನು ಎಲ್ಲ ನೋಡಿಕೊಂಡು ಫುಲ್ ಎಲ್ಲ ವೀಡಿಯೋ ಮಾಡ್ತೀನಿ. ಫಸ್ಟ್ ಇವಾಗ ಅರ್ಜೆಂಟಾಗಿ ಕಸ್ಟಮರ್ ಪಿಕ್ ಮಾಡಬೇಕು. ನೋಡಿರಿ 2:53 ತೋರಿಸ್ತೈತೆ ಪಿಕಪ್ ಪಾಯಿಂಟು. ಇನ್ನೂ 6 ಕಿಲೋಮೀಟ್ರ್ ಐತೆ. ಒಬ್ಬ ಕಸ್ಟಮರ್ ಒಳ್ಳೆಯವರು ಅನಿಸುತ್ತೆ. ಫೋನ್ ಮಾಡ್ಬಿಟ್ಟು ಅವರೇ ಕೇಳಿದ್ರು, ಸರ್ ಇನ್ನೂ ಎಷ್ಟಾಗುತ್ತೆ ಸರ್, ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಅನ್ನೋದು. ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿ ಬನ್ನಿ ಅಂತ ಹೇಳೋರೆ. ಅದೊಂದು ಖುಷಿ. ಇವಾಗ ಡೈರೆಕ್ಟ್ ಹೋಗಿ ಪಿಕ್ ಮಾಡೋಣ ಬನ್ನಿ, ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ. ಫೈನಲಿ ಯಡೂರು ಹತ್ರ CNG ಬಂಕಿತ್ತು, AGB ಪ್ರಥಮ. ಇಲ್ಲಿ ಹಾಕಿಸ್ಕೊಂಡ್ರೆ ನೆಕ್ಸ್ಟ್ ಡೈರೆಕ್ಟ್ ನಮ್ಮ ಪ್ರಯಾಣ ಹಾಸನಲ್ಲಿ ಹಾಕಿಸ್ಬೇಕು. ಹಾಸನ ಹಾಕ್ಸ್ಬಿಟ್ರೆ ಡೈರೆಕ್ಟ್ ಇನ್ನು ನಾವು ನೆಕ್ಸ್ಟ್ ಹೋಗೋದು ಹೊರನಾಡು. ಪ್ರಜಾರ ಅಣ್ಣವರು 220 ಇರ್ತವ್ರೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿ ಹಾಕ್ಸಿರಿ, ಇನ್ನು ಡೈರೆಕ್ಟ್ ನಾವು ಹಾಸನ ಬಿಟ್ಟು ಸಕಲೇಶ್ಪುರಲ್ಲಿ ಎಲ್ಲ ಹಾಕ್ಸ್ಬೇಕಷ್ಟೇ. 533 ರೂಪಾಯಿ ಹಿಡಿದೈತೆ 6 kg. ನೋಡ್ಬಿಟ್ಟು ಹೋಗೋಣ ಬರೀ. ಸ್ನೇಹಿತರೆ, ಕಸ್ಟಮರೆಲ್ಲ ಪಿಕ್ ಮಾಡ್ಕೊಂಡು ವೀಡಿಯೋನ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು. ಆಲ್ರೆಡಿ ಲೇಟಾಗಿ ಹೋಗಿ ಪಿಕಪ್ ಮಾಡಿಬಿಟ್ಟಿದ್ದೆ. ಪಿಕಪ್ ಮಾಡ್ಕೊಂಡು ಯಡೂರಲ್ಲಿ CNG ಎಲ್ಲ ಹಾಕ್ಸ್ಕೊಂಡು ಈಗೆಲ್ಲ ಇದ್ದೀನಿ ಅಂತಂದರೆ ನಮ್ಮ ಹಾಸನ ಸಿಗ್ನಲ್ ಅಲ್ಲಿದ್ದೀನಿ. ಹಾಸನ ರೀಚ್ ಆಗಿಬಿಟ್ಟೆ. ಟೈಮ್ ಬಂದು ಸುಮಾರು 5:24 ಆಗ್ತೈತೆ. ನೀವು ನೋಡ್ಬೋದು ಲೈಟಾಗಿ ಜಾಮ್ ಐತೆ. ಮಳೆ ಮಾತ್ರ ಕಂಟಿನ್ಯೂಸ್ ಆಗಿ ಉಯ್ತಾನೆ ಐತೆ, ಬಿಟ್ಟು ಬಿಟ್ಟು ನಿಲ್ತಾನೆ ಇಲ್ಲ. ಏನೂ ಮಾಡೋಕ್ಕಾಗಲ್ಲ, ಬರ್ರಿ ಹೋಗೋಣ. ಅನುರಾಗದ ಈ ನೋವಿಗೆ ಏನು ಹೆಸರಿಡಲಿ. ಫೈನಲಿ ಮಲೆನಾಡು ಎಂಟ್ರಿ ಆಗೋದ್ರೆ ನೋಡ್ರಿ ಹೆಂಗೆ ಬರ್ತೈತೆ. ಒಂಥರ ವೆದರ್ ಸಖತ್ತಾಗೈತೆ ಅಂದ್ಕೊಳ್ರಿ. ನೆಕ್ಸ್ಟ್ ಲೆವೆಲ್ ವೆದರು. ಫುಲ್ ಮಳೆ ಜಿನಿ 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 ಅಂತ ಉದುರ್ತಾ ಇಲ್ಲೊಂದು ಟೀ ಬ್ರೇಕ್ ಅಂತ ನಿಲ್ಸಿರಿ. ಟೀ ಕುಡ್ಕೊಂಡು, ಟೀ ಅಲ್ಲ ಸಾರಿ ಕಾಫಿ ಕುಡಿದ್ರೆ ಸಖತ್ತಾಗೈತೆ ಅಂದ್ಕೊಳ್ರಿ. ನಮ್ಮ ಗಾಡಿ ಒಂದು ರೇಂಜಿಗೆ ದೊಡ್ಡಾಗೈತೆ. ನಮ್ಮ ಬಲರಾಮನು ತೊಳಿಬೇಕು ಹೋಗಿ ಬಂದು. ತುಂಬ ದಿವಸ ಆಗಿತ್ತು ಅಂದ್ಕೊಳ್ರಿ ಮಲೆನಾಡು ಕಡೆ ಬಂದು. ಸಖತ್ ಖುಷಿ ಆಗ್ತಾಯಿದ್ದೆ. ಅಪ್ರೂಪಕ್ಕೆ ಹೆಂಗೋ ಬಾಡಿಗೆ ಸಿಕ್ಕಿ ನೆಕ್ಸ್ಟ್ ಲೆವೆಲ್ ಹೋಗಿ ಬಂದ್ಕೊಳ್ರಿ. ಸ್ನೇಹಿತರೆ, ಕಸ್ಟಮರ್ ಬಂದ್ಬಿಟ್ಟು ರೂಮ್ ಬುಕ್ ಮಾಡ್ಕೊಂಡಿಲ್ಲ ಮುಂಚೆನೇ. ಅದೇ ದೊಡ್ಡ ತಪ್ಪಾಗಿರೋದಿಲ್ಲ. ಅದಕ್ಕೆ ಇನ್ನೇನು ಹೊರನಾಡಿನೊಂದು 80 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಇಲ್ಲೇ ಯಾವುದೋ ಹೋಮ್ ಸ್ಟೇ ಹುಡುಕ್ತಾವ್ರೆ, ಎಲ್ಲೂ ಸಿಕ್ಕಿಲ್ಲ. ಇದು ಯಾವುದೋ ಫೈನಲ್ ಇದು ಯಾವುದೋ ಒಂದು ಸಿಕ್ತು, ಅನ್ಬಲ್ ಹೋಮ್ ಸ್ಟೇ ಅಂತ. ನೋಡ್ರಿ ಹಿಂಗೈತೆ. ಇಲ್ಲ ರೂಮ್ ನೋಡ್ಕೊಂಬರ್ತೀನಿ ಅಂತ ಹೋಗೋರೆ. ಇಲ್ಲೇ ರೂಮ್ ಏನೋ ಫಿಕ್ಸ್ ಆಯಿತು ಅಂದರೆ ಇಲ್ಲೇ ಆಲ್ಟಾಗಿ ನಾಳೆ ಬೆಳಗ್ಗೆ ದರ್ಶನಕ್ಕೆ ಹೋಗೋದು, ಆ ಥರ ಪ್ಲ್ಯಾನ್ ಇರೋದು. ಇವಾಗ ಆ್ಯಕ್ಚುಲಿ ಇಲ್ಲಿಂದ ಓಡ್ತೀನಿ ಅಂತಂದ್ರೆ 2.5 ಅವರ್ ಬೇಕು. ನೋಡೋಣ, ಇಲ್ಲೇನು ಸೆಟ್ಗಿಟ್ ಆದರೆ ಇಲ್ಲೇ ರೂಮ್ಗೆ ಮಾಡ್ತಾರೆ. ಇಲ್ಲೇ ಆಲ್ಟಾಗಿ. ವೆದರ್ ಮಾತ್ರ ಫುಲ್ ಚಳಿ ಆಯ್ತೈತೆ. ಮಳೆ ಈಗ ನಿಂತೈತೆ. ಇಲ್ಲಿ ನೋಡ್ರಿ ಸಾಗದೈತೆ ಅಂದ್ಕೊಳ್ರಿ. ಈಗ ಇಲ್ಲೇ ಆಲ್ಟಾಗಿ ನಾನು ಇಲ್ಲೇ ಮಲ್ಗಿ. ಆಮೇಲೆ ಇಲ್ಲಿ ಹೋಟೆಲ್ಸ್ ಎಲ್ಲೂ ಇಲ್ಲಂತೆ. ಸ್ವಲ್ಪ ಮುಂದೆ ಒಂದು 2-3 ಕಿಲೋಮೀಟ್ರಲ್ಲಿ ಯಾವುದೋ ಹೋಟೆಲ್ ಐತಂತೆ. ನಿಮಗೆ ಹೋಟೆಲ್ ಸೆಟ್ ಆಗಿಲ್ಲ ಅಂತಂದರೆ ಇಲ್ಲೇ ಬಂದು ಅವರೇ ಅಡುಗೆ ಮಾಡ್ಕೊಡ್ತಾರಂತೆ. ಏನು ಐಟಮ್ ಹೇಳಿದ್ರೆ ಅದೆಲ್ಲ ಮಾಡ್ಕೊಡ್ತಾರಂತೆ. ನೋಡೋಣ ಏನು ಮಾಡ್ತಾರೆ ಕಸ್ಟಮರ್ ಕತೆ ಅಂತ. ಸದ್ಯಕ್ಕೆ ನಮ್ಮ ಇವತ್ತು ಸ್ಟೇ ಇಲ್ಲೇ ಇರ್ಬೋದು ಒಂದು 90%. ಹೇಳೋಕ್ಕಾಗಲ್ಲ, ನಮಗೆ ಗಾಡಿ ಪಾರ್ಕಿಂಗು ಇಲ್ಲೇ ಸಿಗುತ್ತೆ.
ಇಲ್ಲಾಂದರೆ ಅಲ್ಲೆಲ್ಲೋ ನೋಡಬೇಕು, ಒಳ್ಳೆ ಕಡೆ ಗಾಡಿ ಹಾಕ್ಕೊಂಡು ಇಲ್ಲೆಲ್ಲೋ ಗಾಡಿ ಹಾಕ್ಕೊಂಡು ಆರಾಮಾಗಿ ನಾವು ಇವತ್ತು ಮಲಗಬೇಕು. ಫುಲ್ ಕಣ್ಣು ಉರಿತೈತೆ ಅಂದ್ಕೊಳ್ರಿ, ನೈಟ್ ಡ್ಯೂಟಿ ಮಾಡಿ 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 ನಿದ್ದೆ ಇಲ್ಲ, ಅರ್ಧ ನಿದ್ದೆಗೇ ಎದ್ಕೊಂಡು ಹಂಗೆ ಡ್ಯೂಟಿಗೆ ಬಂದಿದ್ದಾಯ್ತು ಇವತ್ತು. ನೋಡೋಣ ಕಸ್ಟಮರ್ ಏನಂತಾರೋ ಅವ್ರು ಕೇಳ್ಬಿಟ್ಟು ಆಮೇಲೆ ಮುಂದೆ ಹೋಗೋಣ. ಸ್ನೇಹಿತರೆ ಫೈನಲಿ ಆವಾಗಲೇ ಯಾವ್ದು ಹೋಟೆಲ್ ತೋರಿಸಿದ್ನೋ ಅದೇ ಸಾರಿ ಯಾವ ಹೋಮ್ ಸ್ಟೇ ತೋರಿಸಿದ್ನೋ ಅದೇ ಹೋಮ್ ಸ್ಟೇಯಲ್ಲೇ ಕೊನೆಗೂ ಅಲ್ಲೇ ಬುಕ್ ಮಾಡಿಕೊಂಡು ನಾನು ಬಲರಾಮನ ಎತ್ಕೊಂಬಂದು ಒಳಗಡೆ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟಿದ್ದೀನಿ. ನೆಮ್ಮದಿ, ಮನೆಗೆ ನೆನೆಯಲ್ಲ ಏನಿಲ್ಲ, ಫುಲ್ ಸೇಫ್ ಆಗೋನೆ. ಈಗ ಇಲ್ಲೇ ಊಟ ತಿಂಡಿ ಇವತ್ತಿನ ಸ್ಟೇ ಎಲ್ಲ ಇಲ್ಲೇ. ಚೆನ್ನಾಗವ್ರೆ ಪಾಪ ಜನ, ಕೇರಳ ಅವರು ತುಂಬ ಒಳ್ಳೆ ಜನ, ಚೆನ್ನಾಗಿ ಮಾತಾಡ್ಸ್ತಾರೆ. ಹಂಗೆ ನನಗೆ ಕಸ್ಟಮರ್ ಇನ್ನೊಂದೇನಪ್ಪ ಅಂತಂದರೆ ಕಸ್ಟಮರ್ ಖುಷಿಯಾಗಿದ್ದು ನನಗೂ ಒಂದು ರೂಮ್ ಮಾಡೋರೆ ಒಳಗಡೆ 600 ರೂಪಾಯಿನ ಕೊಟ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ರೇರು ಯಾರೋ ಒಬ್ಬರು ಕಸ್ಟಮರು ಔಟ್ ಸ್ಟೇಷನ್ ಬಂದಾಗ ರೂಮ್ ಬುಕ್ ಮಾಡಿಕೊಡೋದು, ಅದೇ ಥರ ಈ ಕಸ್ಟಮರ್ ಬುಕ್ ಮಾಡಿಕೊಡೋರು, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಒಳಗಡೆ ಇವಾಗ ರೂಮೆಲ್ಲ ಸೆಟಪ್ ಮಾಡ್ತಾವ್ರು ನನಗೆ. ಏನು ಸೆಟಪ್ ಅಂದರೆ ಏನು ದೊಡ್ಡದಾಗಿ ಏನು ರೂಮ್ ಏನಿಲ್ಲ, ನಾವಲ್ಲಿ ಚಿಕ್ಕದಾಗ ಮಲ್ಕೊಳಕ್ಕೆ ರೂಮ್ ಸೆಟಪ್ ಮಾಡ್ತಾರೆ. ಹೋಗಿ ಅಲ್ಲಿ ಆರಾಮಾಗಿ ನೆಮ್ಮದಿ ಫ್ರೆಶಪ್ ಆಗೋಣ, ಊಟಕ್ಕೆಲ್ಲ ಕರೀತಾರೆ, ಊಟ ಗೀಟ ಮಾಡಿಕೊಂಡು ಫುಲ್ ಇವತ್ತು ಇಲ್ಲೇ ರೆಸ್ಟು. ಇನ್ನು ನಾಳೆ ಡೈರೆಕ್ಟ್ ಇಲ್ಲಿಂದ ಮೂಡಿಗೆರೆ ಹೋಗಿ ಮೂಡಿಗೆರೆಯಲ್ಲಿ CNG ಹಾಕ್ಸ್ಕೊಬೇಕು. 3 ಪಾಯಿಂಟ್ ಐತೆ CNG. ಇಲ್ಲಿಂದ ಮೂಡಿಗೆರೆ ಒಂದು 21 ಕಿಲೋಮೀಟ್ರ್ ಐತೆ ಈ ಲೊಕೇಶನಿಂದ. ಹೋಗಿ CNG ಫಿಲ್ ಮಾಡಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಡೈರೆಕ್ಟ್ ಹೊರನಾಡು ಬೆಳಗ್ಗೆನೇ ಹೊರಡೋ ಪ್ಲ್ಯಾನ್ ಐತೆ. ಏನು ಮಾಡ್ತಾರೆ ಗೊತ್ತಿಲ್ಲ, ಯಾಕಂದರೆ 4 ಪ್ಲೇಸ್ ಕವರ್ ಮಾಡಬೇಕು. ಹೊರನಾಡಿಂದ ಶೃಂಗೇರಿ ಬಂದು ಶೃಂಗೇರಿಯಿಂದ ಮತ್ತೆ ಧರ್ಮಸ್ಥಳ ಹೋಗಿ, ಧರ್ಮಸ್ಥಳದಿಂದ ಸೌದಡ್ಗೆ ಹೋಗಿ, ಸೌದಡ್ಕಿಂದ ಮತ್ತೆ ಕುಕ್ಕೆ ಹೋಗಿ, ಕುಕ್ಕೆಯಿಂದ ರಿಟರ್ನ್ ಇರೋದು ಪ್ಲ್ಯಾನು. ನೋಡೋಣ ಏನೇನು ಮಾಡ್ತಾರೋ ಐಡಿಯಾ ಇಲ್ಲ. ಮೋಸ್ಟ್ಲಿ ನಂಗೆ ಅನಿಸ್ತಂಗೆ ಇಷ್ಟು ಪ್ಲೇಸ್ ನೋಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಕುಕ್ಕೆಯಲ್ಲಿ ಆಲ್ಟ್ ಆಗ್ಬೋದು, ಇಲ್ಲ ಧರ್ಮಸ್ಥಳದಲ್ಲಿ ಆಲ್ಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಎಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡೋಣ ನಾಳೆ. ಬಟ್ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ. ನಾನು ಗೂಬೆನ ನಮಗೆ ಏನು ದೊಡ್ಡ ತಪ್ಪು ಮಾಡಿದೆ ಅಂತಂದರೆ ಸ್ವೆಟ್ರು ತಂದಿಲ್ಲ, ಒಂದು ಜರ್ಕಿನೂ ತಂದಿಲ್ಲ, ಏನೂ ತಂದಿಲ್ಲ. ನಾರ್ಮಲ್ ಒಂದು ನೈಟ್ ಪ್ಯಾಂಟು, ಒಂದು ಟೀ ಶರ್ಟ್ ತಂದಿದ್ದೀನಿ ಅಷ್ಟೇ. ಎಂಥ ಗೂಬೆ ನಮಗೆ ಗೊತ್ತಿದ್ದು ಇದೇ ತಪ್ಪು ಮಾಡೋದು ನಾನು ಯಾವಾಗಲೂ. ಏನು ಮಾಡೋಕ್ಕಾಗಲ್ಲ, ಬೆಡ್ಶೀಟ್ ಟಿ ಶರ್ಟ್ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಬೇಕು. ಇವತ್ತು ಫಸ್ಟು ಊಟ ತಿನ್ನಬೇಕು. ಮಧ್ಯಾಹ್ನ ಕೂಡ ಲೈಟಾಗಿ ಊಟ ಮಾಡೋದು, ಒಳ್ಳೆ ಊಟ ಮಾಡಬೇಕು. ದಿ ನೆಕ್ಸ್ಟ್ ಡೇ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ನೈಟು ಇಲ್ಲೇ ಹೋಮ್ ಸ್ಟೇಲಿ ಲೈಕ್ ಇಲ್ಲೇ ರೂಮ್ಸಲ್ಲಿ ಫುಲ್ ಸ್ಟೇ ಮಾಡಿದ್ದು. ಊಟ ಎಲ್ಲ ಆಚೆ ಎಲ್ಲ ಮಾಡ್ಕೊಂಡಿದ್ದು. ಇಲ್ಲೇನು ಅಂಥ ದೊಡ್ಡ ಹೋಟ್ಲ್ ಏನಿಲ್ಲ, ಚಿಕ್ಕ ಊರಲ್ಲ, ಅದಕ್ಕೆ ಹೋಗಿ ಒಂದು ಸ್ವಲ್ಪ ಏನೋ ವೆಜ್ ಫ್ರೈಡ್ ರೈಸ್ ಎಲ್ಲ ತಿನ್ಕೊಂಬಂದರೆ. ಈಗ ಆ್ಯಕ್ಚುಲಿ ಪ್ರೆಸೆಂಟ್ ರೂಮಲ್ಲಿದ್ದೀನಿ. ಒಂದು ರೂಮ್ದು ಒಂದು ಸಿಂಪಲ್ ಒಂದು ವೀಡಿಯೋ ತೋರಿಸ್ತೀನಿ ನೋಡಿರಿ ಯಾವ ಥರ ಇದೆ ಅಂತ. ಇದು ಆ್ಯಕ್ಚುಲಿ ಮನೆಯವ್ರದ್ದು, ಮನೆ ಒಳಗಡೆ ನನಗೊಂದು ಚಿಕ್ಕದಾಗ ಒಂದು ರೂಮ್ ಕೊಟ್ಟಿರೋದು ನೋಡಿ. ಇದೊಂದು ಸಪ್ರೇಟ್ ರೂಮು, ನನಗೊಂದು ಬಿಡ್ಲಾಕ್ ಕೊಟ್ಟಿದ್ರು. ಸಾಕಾತಾಗಿ ನಿದ್ದೆ ಬಂದು ಅಂದ್ಕೊಳ್ರಿ, ಒಳ್ಳೆ ನಿದ್ದೆ ಮಾಡಿದ್ದೀನಿ. ಇನ್ನು ನೆಮ್ಮದಿ 1 ವರ್ಷ ನೆಮ್ಮದಿ ನಿದ್ದೆ ಕಟ್ಟಿ ಓಡಿಸೋರು ಏನು ಟೆನ್ಷನ್ ಇರಲ್ಲ. ಇವಾಗ ಕಸ್ಟಮರ್ ಕರ್ಕೊಂಡು ಸೀದಾ ಹೊರನಾಡು ಹೋಗೋಕು. ಫಸ್ಟು ಅರ್ಜೆಂಟಿಗೆ CNG ಹಾಕ್ಸ್ಬೇಕು. CNG ಇಲ್ಲ. ಮೂಡಿಗೆರೆ ಹತ್ರ ಒಂದು ಇಂಡಿಯನ್ ಬಂಕ್ ಇದೆ, ಅಲ್ಲಿ CNG ಹಾಕ್ಸ್ಕೊಂಡು ಹೊರಡಬೇಕು. ಬನ್ನಿ ಕಸ್ಟಮರ್ ಪಿಕ್ ಮಾಡ್ಕೊಂಡು ಹೋಗೋಣ. ವೆಜ್ ಫ್ರೈಡ್ ರೈಸ್ ಏನು ಅಂತ ಹೇಳ್ಕೊಳಂಥದ್ದೇನಿಲ್ಲ. ಓಕೆ ಒಟ್ಟು ಹೊಟ್ಟೆ ಹಸಿಗೆ ಯಾವುದಾದ್ರೂ ಏನಂತೆ ಅಂತ ತಿಂದಿದ್ದಾಯಿತು. ಈಗ ಜಸ್ಟು ಫುಲ್ ಫ್ರೆಶಪ್ ಆಗಿ ಸ್ನಾನ ಮಾಡಿಕೊಂಡು ಒಳ್ಳೆ ಹೀಟ್ರ್ ಹಾಕಿ ಬಿಸಿನೀರು ಹಾಕ್ಕೊಟ್ಟಿದ್ರು. ಸ್ನಾನ ಮಾಡಿಕೊಂಡು ಫುಲ್ ಟಿಪ್ ಟಾಪ್ ರೆಡಿ ಆಗಿದ್ದಾನೆ. ಈಗ ಡೈರೆಕ್ಟ್ ಹೋಗಿ ನಾನು ದರ್ಶನ ಮಾಡಬೇಕು. ಅನ್ನಪೂರ್ಣೇಶ್ವರಿದು ನಮ್ಮ ತಾಯಿ ತುಂಬ ದಿವಸ ಆಗೋಯಿತು ದರ್ಶನ ಮಾಡಿ. ದರ್ಶನ ಮಾಡ್ಕೊಂಬರೋಣ. ಸಿಗ್ತೀನಿ ಕಸ್ಟಮರ್ ಬಂದಮೇಲೆ ಪಿಕ್ ಮಾಡ್ಕೊಂಡು ಹೋಗೋಣ ಅಂದಿವೆ. ಸ್ನೇಹಿತರೆ ಬೆಳಗ್ಗೆನೇ ಬೇಜಾರಾಗೋ ವಿಷಯ ಏನಪ್ಪ ಅಂತಂದರೆ ನಮ್ಮ ಬಲರಾಮನ್ಗೆ ಎಲ್ಲೂ CNG ಸಿಗ್ತಾಯಿಲ್ಲ. ಎಲ್ಲ ಕಡೆ ಔಟ್ ಆಫ್ ಸ್ಟಾಕ್ ತೋರಿಸ್ತೈತೆ. ನಮ್ಮ ಈ ಮಲೆನಾಡು ಸೈಡ್ ಅದು ಏನಾಗುತ್ತೆ ಗೊತ್ತಿಲ್ಲ. ಮೋಸ್ಟ್ಲಿ ಎಲ್ಲೂ CNG ಅವೈಲೇಬಲ್ ಇಲ್ಲ ಅನಿಸುತ್ತೆ. ಮೂಡಿಗೆರೆಯಲ್ಲಿ ಬಂದೆ, ಮೂಡಿಗೆರೆಲ್ಲೂ ಇಲ್ಲ. ಇಲ್ಲಿ ಸಕಲೇಶ್ಪುರಲ್ಲಿ ಕೇಳಿದೆ, ಅಲ್ಲೂ ಸಕಲೇಶ್ಪುರಲ್ಲೂ ಔಟ್ ಆಫ್ ಸ್ಟಾಕು. ಈ ಕಡೆ ಮೋಸ್ಟ್ಲಿ ಏನು ಸಪ್ಲೈ ಬರ್ತಾಯಿತ್ತು ಇಲ್ಲ ಅಂತ ದೇವ್ರನ್ನೇ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಎಂಥ ಇದ್ಗುರು ಅಂತ. ಅಯ್ಯೋ CNG ಇಲ್ಲ, ಪೆಟ್ರೋಲ್ ಓಡಿಸ್ತೀನಿ ಅಂದರೆ ಸಿಕ್ಕಾಪಟ್ಟೆ ಲಾಸ್ ಅಂದ್ಕೊಳ್ಳಿ ಲೆಕ್ಕಾಚಾರದಲ್ಲಿ. ನಮ್ಮ ಬಲರಾಮನ ಊಟ ಹಾಕ್ಸಿಲ್ಲ. ಇವಾಗ ಪೆಟ್ರೋಲ್ ಅಣ್ಣ ಕಾಸ್ಟ್ಲಿ ಡ್ರಿಂಕ್ ಕುಡಿತಾವನು ಇವಾಗ. ಕಾಸ್ಟ್ಲಿ ಡ್ರಿಂಕ್ಸ್ ಸರ್ರಾಗಿ ಕುಡಿತಾನೆ ಇವಾಗ. ಪೆಟ್ರೋಲ್ ಡ್ರಿಂಕ್ಸ್ ಅಂದರೆ ಪೆಟ್ರೋಲ್ ಸರ್ರಾಗಿ ಒಂದು ಒಳ್ಳೆ ಪೆಟ್ರೋಲ್ ಕುಡಿತಾನೆ. ಪೆಟ್ರೋಲ್ ಗಾಡಿ ಓಡಿಸ್ಕೊಂಡು ಹೋಗಬೇಕು. ಆಮೇಲೆ ಈ ಹೋಟೆಲ್ ನಿಮ್ಗೆ ನೆನಪೈತೋ ಎಲ್ಲ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾನು 1 ವರ್ಷದ ಹಿಂದೆ ಕರೆಕ್ಟಾಗಿ ಈ ಟೈಮ್ಗೆ 1 ವರ್ಷದ ಹಿಂದೆ ಈ ಹೋಟೆಲ್ ತೋರಿಸಿದ್ದೆ ನಿಮಗೆ. ಆ್ಯಕ್ಚುಲಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಟ್ರಿಪ್ ಬಂದಿದ್ರಿ. ಆಗ ಇಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡಿ ಟಿಫನ್ ಮಾಡಿ ಇದು ನೆನಪೈತೋ ಇಲ್ಲೋ ನನ್ನ ಮಕ್ಕಳು ನೀವು ವೀಡಿಯೋ ನೋಡ್ತಾಯಿದ್ರೆ ನೆನಪೈತಲ್ಲ ನೋಡ್ರಿ. ಇದೇ ಹೋಟ್ಲಲ್ಲೇ ನಾವು ಫುಲ್ಲು ಸುಸ್ತಾಗಿ ಕ್ರಿಕೆಟಲ್ಲಿ ಆಡ್ಕೊಂಬಂದು ನೆಕ್ಸ್ಟು ಇಲ್ಲೊಂದು ಟಿಫನ್ ಮಾಡಿ ಇದು ನೋಡ್ರಿ. ಇದೇ ಹೋಟ್ಲು, ಇಲ್ಲೇ ಸೈಡ್ಗೆ ಆಗಿದೆ. ಕಾಫಿ ಅಣ್ಣ ಕುಡಿತಾರಣ ಅಂತ ಕುಡ್ಕೊಂಡು ಈಗ ಇಲ್ಲಿಂದ ನಮ್ಮ ಪಯಣ ಫಸ್ಟ್ HP ಪೆಟ್ರೋಲ್ ಬಂಕ್ ಐತಿ 4 ಕಿಲೋಮೀಟ್ರಲ್ಲಿ. ಅದು ಬಿಟ್ಟರೆ ಯಾವ ಪೆಟ್ರೋಲ್ ಬಂಕು ಇಲ್ಲ. ಆಮೇಲೆ ಇಲ್ಲಿ ಮಲೆನಾಡಲ್ಲಿ ಇನ್ನೊಂದು ಏನು ಬೇಜಾರು ಅಂತಂದರೆ ಈ ಪೆಟ್ರೋಲ್ ಬಂಕ್ಗಳಲ್ಲಿ 7 ಗಂಟೆ ಮೇಲೇ ಓಪನ್ ಆಗೋದು. 7 ಗಂಟೆವರೆಗೂ ಒಂದೇ ಒಂದು ಬಂಕ್ ಓಪನ್ ಇರೋಲ್ಲ. ಅದೊಂದು ಬೇಜಾರು. ಯಾವುದೋ ಒಂದು 2-3 ಅಷ್ಟೇ ಓಪನ್ ಇರುತ್ತೆ. ಸದ್ಯಕ್ಕೆ ಇವಾಗ ಇಂಡಿಯನ್ ನೋಡಿ ಅದು ಹೋಗಿದ್ನಲ್ಲ, ಆ ಬಂಕ್ ಇನ್ನೂ ಕ್ಲೋಸೇ ಇತ್ತು, ಓಪನ್ ಆಗಿರಲಿಲ್ಲ.
ಬಟ್ CNG ಕೇಳಿದ್ರೆ ಅದು ಔಟ್ ಆಫ್ ಸ್ಟಾಕು. ವೆಯ್ಟ್ ಮಾಡ್ತೀನಣ್ಣ ಪರವಾಗಿಲ್ಲ CNG ಹಾಕು ಅಂದರೆ ಇಲ್ಲ ಔಟ್ ಆಫ್ ಸ್ಟಾಕು CNG ಕೂಡ ಅಂತಂದೆ. ಏನು ಮಾಡೋಕ್ಕಾಗಲ್ಲ, ಹಾಳಾಗೋಗ್ಲಿ ಅಂದ್ಬಿಟ್ಟು ಇವಾಗ HP ಪೆಟ್ರೋಲ್ ಬಂಕ್ ಐತೆ ಮುಂದೆಗಡೆ. HP ಪೆಟ್ರೋಲ್ ಬಂಕಲ್ಲಿ ಫುಲ್ ಮಾಡಿಸ್ಕೊಂಡು ಒಂದು 1000 ರೂಪಾಯಿ ಹಾಕ್ಸ್ಕೊಂಡು ಅಂದ್ಕೊಂಡಿದ್ದೀನಿ. ಆಮೇಲೆ ಶೃಂಗೇರಿಗೆ ಬಂದಾಗ ಶೃಂಗೇರಿಯಲ್ಲಿ ಬಂಕ್ ಐತೆ, ಅಲ್ಲಿ ಹಾಕಿಸ್ಕೊಂಡು ನಾನು ಮೋಸ್ಟ್ಲಿ ಎಲ್ಲೋ ಐತೋ ಎಲ್ಲೋ ಗ್ಯಾರಂಟಿ ಇಲ್ಲ, ನೋಡಬೇಕು. ಬನ್ನಿ ಹೋಗಿ ಟೀ ಕಾಫಿ ಇಲ್ಲ ಟಿಫನ್ ಏನೋ ಮಾಡಿಕೊಂಡು ಹೊರಡೋಣ ಇಲ್ಲಿಂದ. ಸಕ್ಸಸ್ಫುಲಿ ನಮ್ಮ ಹೊರನಾಡು ದರ್ಶನ ಮುಗೀತು. ಇಲ್ಲೇ ಇದೆ ನೋಡಿ, ಹೊರನಾಡು ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಆಚೆ ಬಂದ್ರಿ. ಕ್ರೇಜಿ ಆಗೈತೆ ನಮ್ಮ ಕಡೆ ದರ್ಶನ. ಕ್ಯೂ ಒಂದು ರೇಂಜಿಗಿತ್ತು, ಬಟ್ ಎಲ್ಲ ಖಾಲಿ ಆಗ್ಬಿಟ್ರು ನೋಡ್ರಿ. ಅವಾಗಲೇ ನಾವು ಬಂದಾಗ ಒಂದು ಸ್ವಲ್ಪ ಕ್ಯೂ ಇತ್ತು, ಕರೆಕ್ಟಾಗಿ ಹಾಫ್ ಆನ್ ಅವರಲ್ಲಿ ದರ್ಶನ ಆಗ್ಬಿಡ್ತು. ಬಟ್ ಅಮ್ಮವ್ರನ್ನ ನೋಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ವೈಬ್ಸ್ ಹೊರ್ಕೊಂಡು ಸಕ್ಕತ್ತಾಗಿದ್ರು. ಫುಲ್ ದರ್ಶನ ಎಲ್ಲ ಆಯಿತು. ಈಗ ಇಲ್ಲಿಂದ ನೆಕ್ಸ್ಟು ಶೃಂಗೇರಿ ಹೊರಡೋ ಪ್ರೋಗ್ರಾಮ್ ಐತೆ. ಇಲ್ಲಿಂದ ಶೃಂಗೇರಿ ಕಡೆ ನಮ್ಮ ಪಯಣ. ಟಿಫನೆಲ್ಲ ಅಂದಿವೇನೆ ಮಾಡ್ಕೊಂಬಿಟ್ರಿ, ಅಲ್ಲಿ ಕಾಫಿಗೆ ನಿಲ್ಸಿದ್ರಲ್ಲ ಅಲ್ಲಿ ಟಿಫನ್ ಎಲ್ಲ ಮುಗೀತು. ಈಗ ಡೈರೆಕ್ಟ್ ನಮ್ಮ ಪಯಣ ಶೃಂಗೇರಿ ಕಡೆಗೆ ಹೋಗೋಣ ಬನ್ನಿ. ಅದೇ ನಾನು ಲಕ್ಕಿನೋ ಯಾರು ಲಕ್ಕಿನೋ ಗೊತ್ತಿಲ್ಲ, ಅನ್ನಪೂರ್ಣೇಶ್ವರಿ ನಮ್ಮ ಅಮ್ಮ ತಾಯಿ 2ನೇ ಸರಿ ಕೂಡ ದರ್ಶನ ಕೊಟ್ಬಿಡ್ತು. ನಾನು ಅನ್ಕೊಂಡಿರಲಿಲ್ಲ 2ನೇ ಸರಿ ದರ್ಶನ ಮಾಡೋಕ್ಕಾಗುತ್ತೆ, ಒಂದು ಸ್ವಲ್ಪ ರಶ್ ಇತ್ತು. ಇಲ್ಲಿ ನೋಡ್ರಿ ಫುಲ್ ಖಾಲಿ ಹಿಡಿತೈತೆ. ಇವಾಗ ಇನ್ನೊಂದು ರೌಂಡ್ ದರ್ಶನ ಕೂಡ ಮುಗಿಸ್ಕೊಂಡ್ಬಂದ್ಬಿಟ್ಟೆ. ಸಖತ್ ಖುಷಿ ವೈಬ್ಸ್ ಅಂತ ಐತೆ. ಇಲ್ಲಿಂದ ನೆಕ್ಸ್ಟು ಶೃಂಗೇರಿ ಹೋಗೋಣ. ಫುಲ್ ಟೈಮ್ ಪಿಕಪ್ ಮಾಡ್ಬೇಕು, ಯಾಕಂದ್ರೆ ಇನ್ನೊಂದು ಯಾವುದೋ ಬಾಡಿಗೆ ಬಂದೈತೆ ಭಾನುವಾರಕ್ಕೆ ಮಧ್ಯಾಹ್ನ 12 ಗಂಟೆಗೆ ನಾನು ಪಿಕಪ್ ಇರೋದು. ಇದನ್ನೆಲ್ಲ ಜಲ್ದಿ ಪಿಕಪ್ ಮಾಡ್ಬಿಡೋಣ. ಸ್ನೇಹಿತರ ಇಲ್ಲಿ ನೋಡ್ರಿ ವ್ಯೂ ಯಾವ ಥರ ಐತೆ, ಕ್ರೇಜಿ ವ್ಯೂ ಅನ್ಕೊಳ್ರಿ. ಆನ್ ಬೇಕು ಶೃಂಗೇರಿ. ಸ್ನೇಹಿತರೆ ಫೈನಲಿ ಶೃಂಗೇರಿ ರೀಚ್ ಆಗಿದ್ದೀನಿ. ನಮ್ಮ ಕಸ್ಟಮರ್ನ ದೇವಸ್ಥಾನ ಹತ್ರ ಬಿಟ್ಬಿಟ್ಟು ಈಗೆಲ್ಲಪ್ಪ ಇದ್ದೀನಿ ಪ್ರೆಸೆಂಟ್ ಅಂತಂದರೆ ನೀವೇ ನೋಡ್ಬೋದು. ಇಂಡಿಯನ್ ಬಂಕ್ ಹತ್ರ ಇದ್ದೀನಿ. CNG ಫುಲ್ಲು ಡ್ರೈ ಆಗ್ಬಿಡೋದು. 90 ಕಿಲೋಮೀಟ್ರು. ಯಪ್ಪ ಸ್ವಾಮಿ, ಪೆಟ್ರೋಲ್ ಓಡಿಸೋದು ಹೊಟ್ಟೆಲ್ಲ ಉರಿತು. 1700 ರೂಪಾಯಿ ಹಾಕ್ಸಿದೆ. ಇನ್ನೂ ಒಂದು 500 ರೂಪಾಯಿ ಇರ್ಬೋದು. ಒಂದು 1200 ರೂಪಾಯಿ ಪೆಟ್ರೋಲ್ ಕುಡ್ದೈತೆ. ನೆಕ್ಸ್ಟ್ ಲೆವೆಲ್. ರೋಡ್ ಮಾತ್ರ ಖರಾಬಾಗಿತ್ತು ಅಂತೇಳ್ರೆ. ನಮ್ಮ ಬಲರಾಮನ್ನ ಇಲ್ಲ ಹಾಕಿದ್ದೀನಿ. ಫಸ್ಟ್ ಹೋಗಿ ಹೋಗಿ ಇವತ್ತು ಇನ್ಸ್ಟಾಕೋ ನಮ್ಮ ಮ್ಯಾಪು ಸೈಡ್ಗೆ ಹೋಗ್ಬಿಡುತ್ತೆ ನೋಡ್ರಿ, ನಮ್ಮ ಇದು ಕನ್ನಡ ಫ್ಲ್ಯಾಗು. ಇಲ್ಲಿ 225 ಅಂತ ಪ್ರೆಷರು ಹಾಕಿಸ್ಕೊಂಡು ಹೆಂಗೋ 2:30ಗೆ ಧರ್ಮಸ್ಥಳ ಕ್ರೋಸು. ಅದಕ್ಕೆ ಹೇಳಿದ್ದೀನಿ ಆರಾಮಾಗಿ ದರ್ಶನ ಮಾಡ್ಕೊಂಬನ್ನಿ ಸರ್, 2:30 ಹೆಂಗಿರು ಕ್ಲೋಸ್ ಆಗುತ್ತೆ, ಮತ್ತು 5 ಗಂಟೆಗೆ ಓಪನು. ನಿಧಾನ ಊಟ ಗಿಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗೋಣ, ಏನು ಅರ್ಜೆಂಟ್ ಏನಿಲ್ಲ. ಹಂಗೆ ನಮ್ಮ ಸಬ್ಸ್ಕ್ರೈಬ್ ಅವರು ಸಿಕ್ಕಿದ್ರು. ಶಿಫ್ಟ್ ಡೀಸರ್ ಗಾಡಿ ಐತೆ ನೋಡ್ರಿ ಇಲ್ಲೇ, ಮಾತಾಡ್ಸ್ಕೊಂಬರೋಣ ಇರು. ನಮ್ಮ ಸಬ್ಸ್ಕ್ರೈಬರ್ಸು ಇರೋ ನಮ್ಮ ಚಾಲಕರೇ ಹೊಟ್ಟು ಬರ್ರಿ. ಫ್ರೆಂಡ್ಸ್ ತಾನೇ ಟ್ರಿಪ್ ಬಂದಿರೋದು. ಬರ್ರಿ. ಈ ಶೃಂಗೇರಿಯಲ್ಲಿ ಇಂಡಿಯನ್ ಬಂಕ್ ಬಿಟ್ರೆ ಇನ್ನು ನೆಕ್ಸ್ಟ್ ಇನ್ನೆಲ್ಲೂ CNG ಇಲ್ಲ. ಉಜಿರೆಯಲ್ಲಿ ಒಂದು ಕಡೆ ಐತೆ ಅಷ್ಟೇ. ಉಜಿರೆ ಬಿಟ್ರೆ ಇನ್ನೆಲ್ಲೂ CNG ಬಂಕ್ ಸಿಗೋಲ್ಲ. ಇಲ್ಲಿ ಒಂದು ಕಡೆ ಸಿಕ್ಕ. ಇವ್ರು ನಮ್ಮ ಸಬ್ಸ್ಕ್ರೈಬರು ಬ್ರೋ, ಅವರು ಬಂಕೆಲ್ಲ ಕೆಲಸ ಮಾಡೋದು. ನಮ್ಮ ಬಲರಾಮಂಗೆ ಫುಲ್ಲಾಗಿ ಹೋಗಿ ಹೊಡೆಸ್ಬಿಟ್ಟು CNG ಹಾಂ CNG ಇಂಜಿನಿಯರ್. ಬ್ರೋ CNG ಇಂಜಿನಿಯರ್ ಅಂತೆ. ಸೂಪರ್ ಕ್ರೇಜಿ ಅನ್ಕೊಳ್ರಿ. ಫುಲ್ ಹಾಕಿಸ್ಕೊಂಡು ನೆಕ್ಸ್ಟು ಉಜಿರೆಯಲ್ಲಿ ಒಂದು ಸರಿ ಹಾಕಿಸ್ಬಿಟ್ರೆ ಡೈರೆಕ್ಟ್ ನಮ್ಮ ಬೆಂಗಳೂರು ಕಡೆ ಪಯಣ. ಪ್ರೆಷರ್ ಇದು ಬಿಟ್ಟು ಹತ್ತೋದು ನೋಡ್ರಿ. 100 ಇತ್ತು, ಏಕ್ದಮ್ 200 ಆಗೈತೆ, ಆಮೇಲೆ 220 ಆಗುತ್ತೆ. ಯಾರನ್ನ ಹಾಕಿಸ್ಕೊಳೋರು ಇಲ್ಲಿ ಹಾಕಿಸ್ಕೊಳ್ರಿ. ಸ್ನೇಹಿತರೆ ಶೃಂಗೇರಿ ದರ್ಶನ ಎಲ್ಲ ಮುಗಿಸ್ಕೊಂಬಂದರು ಕಸ್ಟಮರು. ನಾನೇನು ಹೋಗಲಿ ಒಳಗಡೆ, ಅಲ್ಲೇ ಪಾರ್ಕಿಂಗಲ್ಲಿ ಹಾಕಿ 1 ಅವರ್ ಮಲಗಿದ್ದೆ. ಬಂದರು. ಇವಾಗ ಅಲ್ಲಿಂದ ಒಂದು ಚೂರು ಮುಂದೆ ಬರ್ತೈತೆ, ಒಂದು ಹೋಟ್ಲ್ ಕಾಣಿಸ್ತು. ಅಲ್ಲೇ ಊಟ ಗಿಟ ಎಲ್ಲ ಸೈಡ್ ಹಾಕೊಂಡು ಊಟ ಮಾಡಿಬಿಟ್ರಿ. ಯಾವುದಪ್ಪ ಹೋಟ್ಲು ಅಂತಂದರೆ ಶ್ರೀ ದುರ್ಗಾ ದರ್ಶಿನಿ ಅಂತ ಹೋಟ್ಲ್ ಹೆಸರು. ಚೆನ್ನಾಗಿತ್ತು ಮೀಲ್ಸು, ಒಂದು ಸ್ವಲ್ಪ ಸಪ್ಪೆ ಇತ್ತು. ತಿನ್ಕೊಂಡು ಇಲ್ಲಿಂದ ನೆಕ್ಸ್ಟು ನಮ್ಮ ಪಯಣ ಇವಾಗ ಡೈರೆಕ್ಟ್ ಧರ್ಮಸ್ಥಳ ಕಡೆಗೆ. ಹೆಂಗೆ ಹೋದ್ರೂ 4 ಗಂಟೆ ಆಯ್ತದೆ, 4-4:15. ಅಲ್ಲಿಂದ 5 ಗಂಟೆಗೆ ಓಪನ್ ಆಗೋದು. ಎಲ್ಲ ನೋಡಿಕೊಂಡು ಅಲ್ಲಿಂದ ಬರೋಣ. ಹಂಗೆ ಇಲ್ಲೊಂದು ಮಂಗಳೂರದೊಂದು ಗಾಡಿ ಐತೆ. ಇದು ಮುಂದೆಗಡೆ ಗ್ರಿಲ್ ತೋರಿಸ್ತೀನಿ, ಆ ಥರ ಏನು ಚೇಂಜ್ ಮಾಡ್ಸೋಣ ಅಂತ. ಚೆನ್ನಾಗೈತೆ. ಇದರ ತೋರಿಸ್ತೀನಿ ನಿಮಗೆ ಗ್ರಿಲ್ ಯಾವ ಥರ ಐತೆ ಅಂತ. ಸ್ನೇಹಿತರೆ ಇಲ್ಲ ಐತೆ ನೋಡ್ರಿ ಗ್ರಿಲ್ಲು. ಮಂಗಳೂರು ಗಾಡಿ ಇದು. ಚೆನ್ನಾಗೈತ. ಒಂದು ಕಮೆಂಟ್ ಹಾಕ್ರಿ ನೋಡೋಣ, ಈ ಥರ ಯಾವಾಗ ಬಂದರೆ ಹಾಕ್ಸೋಣ. ನಿಮಗೆ ಯಾಕೆ ಒಂದು ರೇಂಜಿಗೆ ಇಷ್ಟ ಆಯಿತು, ತಕ್ಕ ಮಟ್ಟಿಗೆ ಚೆನ್ನಾಗೈತೆ ಅಂತ. ಫಾಗ್ ಲ್ಯಾಂಪ್ ಬಾಕ್ಸರು ಇನ್ನೂ ಸಕಲ ಕಾಣುತ್ತಿದ್ದು. ಇನ್ನು ಇವಾಗ ನಾವು ಹೋಗ್ತಾ ಇರೋ ಧರ್ಮಸ್ಥಳ ಕಡೆ ಇನ್ನೊಂದು 70 ಕಿಲೋಮೀಟ್ರ್ ಇದೆ. ಕ್ರೇಜಿ ರೋಡ್ ಅನ್ಕೊಂಡ್ರೆ ನೀರು ಅಷ್ಟೇ ಜಾಸ್ತಿ ಆಗ್ಬಿಡೈತೆ. ನೇತ್ರಾವತಿಯಲ್ಲಿ ಸಿಕ್ಕಾಬಿಟ್ಟೆ ನೀರು. ಏನು ಪಕ್ಕದಲ್ಲಿ ಹರಿತೈತಲ್ಲ, ರೋಡ್ ಹರಿತೈತೆ. ಸೌಂಡ್ಗಿರೇ ಒಂಥರ ಕಿವಿ ಏನತ್ತೆ. ಸ್ನೇಹಿತರೆ ಘಾಟ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ರಾಮನ್ ಟೆಂಪಲ್ಗೆ ಬಂದಿದ್ರೆ. ನಾನು ಧರ್ಮಸ್ಥಳ ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಐತೆ.
ಇಲ್ಲ ಒಂದು ಗಾಡಿ ಸೈಡ್ಗೆ ಹಾಕಿರಿ ಬರ್ರಿ ಹೆಂಗೈತೆ ಅಂತ ತೋರಿಸ್ತೀನಿ. ಯಾರ್ಯಾರು ನೋಡಿಲ್ಲ ಅವ್ರಿಗೆ ಇದು ತೋರಿಸ್ತಾರೆ. ತುಂಬ ಜನ ನೋಡಿತಾರೆ ಧರ್ಮಸ್ಥಳ ಟ್ರಾವೆಲ್ ಮಾಡೋರು. ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಯಾರಾದರೂ ಇನ್ನೂ ವಿಸಿಟ್ ಮಾಡಿಲ್ಲ ಅಂತಂದರೆ ಒಂದ್ಸರಿ ವಿಸಿಟ್ ಆಗಿ ನೋಡ್ರಿ. ಬಟ್ ಇದುವರೆಗೂ ನಾನು ದೇವರನ್ನ ಒಳಗಡೆ ಹೋಗಿಲ್ಲ, ಹೆಂಗೈತೆ ಅಂತ ನಾನು ನೋಡಿಲ್ಲ. ಒಂದ್ಸರಿ ಯಾವ ಥರ ಒಳಗಡೆ ಹೋಗ್ಬೇಕು ಅಂದ್ಕೊಂಡೆ, ಬಟ್ ಇವತ್ತು ಹೋಗೋಕೆ ಇಂಟ್ರೆಸ್ಟ್ ಇಲ್ಲ. ಫುಲ್ ಟಯರ್ಡ್ ಆಗ್ಬಿಡಿದೆ. ಧರ್ಮಸ್ಥಳದಲ್ಲಿ ಗಾಡಿ ಹಾಕೊಂಡು ಮಲ್ಕೊಂಬಿಡೋದು ಅರ್ಜೆಂಟಾಗಿ. ನೋಡ್ಕೊಳ್ರಿ ನಮ್ಮ ಗಾಡಿದು ಮಟ್ಲಾಪು ಉದ್ರೋಗ್ಬಿಡ ಇದೆ. ಲಾಸ್ಟ್ ಟೈಮ್ ಧರ್ಮಸ್ಥಳ ಬಂದಾಗ ಇದೊಂದು ಹಾಕಿಸ್ಬೇಕು. ಅದರಿಂದ ನೋಡಿರಿ ಗಾಡಿ ಎಷ್ಟು ಗಲೀಜಾಗೈತೆ. ಅದು ಈ ಕಡೆ ತೋರಿಸ್ತೀನಿ ಬನ್ನಿ. ಈ ಕಡೆ ಮಟ್ಲಾಪ್ ಐತೆ. ಇದು ನೋಡಿರಿ ಎಷ್ಟು ಕ್ಲೀನಾಗೈತೆ. ಅಂದರೆ ಇದು ನಾರ್ಮಲಾಗಿ ಹಾಗೆ ಆಗುತ್ತೆ, ಬಟ್ ಫುಲ್ ಮಣ್ಣಿಲ್ಲ. ಈ ಕಡೆ ನೋಡಿದ್ರೆ ನಮ್ಮ ಲೈಟ್ವರ್ಗೂ ಇಲ್ಲಿ ನೋಡಿರಿ ಬಪ್ಪರು ಈ ಥರ ಆಗೈತೆ. ಇಲ್ಲಿ ನೋಡಿರಿ ಡಿಫ್ರೆನ್ಸು. ಅದಕ್ಕೆ ಹೇಳೋದು ಮಟ್ಲಾಪ್ ಕಂಪಲ್ಸರಿ ಹಾಕ್ರಿ ಎಲ್ಲರೂ. ನೋವು ಹಾಕಿದ್ರೆ ಮಣ್ಣು ಸಿಡಿಯೋಲ್ಲ. ಅದೆಷ್ಟೇ ನೀರು ಬರಲಿ, ಅದೆಷ್ಟೇ ಏನೇ ಆಗಲಿ ಮಣ್ಣು ಸಿಡಿಯೋಲ್ಲ. ಅದು ಮೇನ್ ಅಡ್ವಾಂಟೇಜ್ ಅದಕ್ಕೆ. ಆಮೇಲೆ ಇಲ್ಲೂ ಅಷ್ಟೇ, ಇದು ಅಷ್ಟೇ. ಮೊನ್ನೆ ಗಾಡಿ ಸ್ವಲ್ಪ ಇದು ಸರ್ವಿಸ್ ಮಾಡ್ತಾರೆ, ಗೂಡ್ ಮಕ್ಕಳು ಬಿಸಾಕ್ಬಿಟ್ಟಾರೆ. ಆ ಕಡೆ ಎರಡೂ ಬಿಸಾಕ್ಬಿಟ್ಟಾರೆ ಮಟ್ಲಾಪ್. ಅದಕ್ಕೆ ನೋಡಿ ಎಷ್ಟು ಗಲೀಜಾಗದೆ. ಅದು ಮಟ್ಲಾಪ್ ಇತ್ತು ಅಂದರೆ ಇದು ಏನೂ ಗಲೀಜಾಗಲ್ಲ. ರನ್ನಿಂಗ್ ಬೋರ್ಡ್ ಒಂದು ಚೂರು ಗಲೀಜಾಗಿರಲ್ಲ. ಅದು ಬೆನಿಫಿಟ್ ಮಟ್ಲಾಪ್ದು. ದಯವಿಟ್ಟು ಎಲ್ಲ ಗಾಡಿಗಳಿಗೆ ಹಾಕ್ಸ್ಕೊಟ್ರೆ ಭಾರಿ ಹೊರ್ತಿಟ್ಟದು. ಬಟ್ ತುಂಬ ದಿವಸ ಲೈಫ್ ಬರೋಲ್ಲ, ಬೇಗ ಹಾಳಾಗ್ಬಿಡ್ತದೆ. ಏನು 600 ರೂಪಾಯಿ ಆರಾಮಾಗಿ ಗಾಡಿ ಮೇಂಟೆನೆನ್ಸ್ಗೆ ಕ್ಲೀನಾಗಿರುತ್ತೆ. ಆಮೇಲೆ ಚೆನ್ನಾಗೂ ಕಾಣುತ್ತೆ ಆ್ಯಕ್ಚುಲಿ. ಅದು ರೋಡಲ್ಲಿ ಹೋಗ್ಬೇಕಾದ್ರೆ ಅದು ರೇಡಿಯಮ್ ಹಾಕಿರಬೇಕು. ರೇಡಿಯಮ್ ಮಾತ್ರ ಮಿಸ್ ಮಾಡಿಬಿಡ್ರಿ, ಅವಾಗ ಸಕ್ಕತ್ತಾಗಿ ಕಾಣುತ್ತೆ ನೈಟ್ ಟೈಮಲ್ಲಿ. ಬರೀ ಕಸ್ಟಮರ್ ಬರಲಿ ಸೀದಾ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ಬಿಟ್ಟು ನಾನೇನು ದರ್ಶನಕ್ಕೆ ಹೋಗ್ತಾಯಿಲ್ಲ. ಯಾಕಂದರೆ ಫುಲ್ಲು ರೋಸ್ಟ್ ಆಗ್ಬಿಟ್ಟಿದ್ದೀನಿ. ಗಾಡಿ ಓಡಿಸಿ ಆ ಗಾಡಿ ಸೆಕ್ಷನ್ ಅಲ್ಲೇ ಕೆಟ್ಟೋಗದೆ. ಇವಾಗ ಅರ್ಜೆಂಟಾಗಿ ಕಾಲಕ್ಕೆ ಮಲ್ಕೊಬೇಕು, ಯಾಕಂದ್ರೆ ನೈಟ್ ಜರ್ನಿ ಇರ್ತದೆ. ಸಿಗೋಣ ಆಮೇಲೆ ನಿಮಗೆ. ಸ್ನೇಹಿತರೆ ಈಗ ತಾನೇ ಜಸ್ಟ್ ಧರ್ಮಸ್ಥಳ ರೀಚ್ ಆದೆ. ಕಸ್ಟಮರ್ನ ಬಿಟ್ಟಿದ್ದೀನಿ ಹೋಗಿ ದರ್ಶನ ಮಾಡ್ಕೊಂಬರ್ರಿ ಅಂತ. ಬಟ್ ಮಳೆ ಮಾತ್ರ ಸಾಕಾಗಿ ಉರಿತೈತೆ ಬಿಡು. ಏನು ನಿಲ್ತಾನೆ ಇಲ್ಲ ಮಳೆ, ಸರ್ರಾಗಿ ಉಯ್ತೈತೆ. ಬೇರೆ ಕಡೆ ಬರ್ಬೇಕಾದ್ರೆ ಸ್ವಲ್ಪ ನಿಲ್ತಾ ಇತ್ತು, ಧರ್ಮಸ್ಥಳ ನಿಲ್ತಾನೆ ಇಲ್ಲ. ಇಲ್ಲಿ ನೋಡ್ರಿ ಉಯ್ತಾನೆ ಆಯ್ತು, ಜೋರು ಮಳೆ ಸರ್ರಾಗಿ ಹೊಡಿತೈತೆ. ಇಲ್ಲ ಗಾಡಿಯೆಲ್ಲ ಹಾಕೊಂಡು ಕೂತ್ಕೊಂಡಿದ್ದೀನಿ. ಏನು ದರ್ಶನಕ್ಕೆ ಹೋಗಲಿಲ್ಲ. ಕಸ್ಟಮರ್ ಹೋಗೋರೆ ಪಾಪ. ಅವ್ರು ಹೋಗ್ಬೇಕಾದ್ರೆ ಹೆಂಗೋ ಅದೃಷ್ಟಕ್ಕೆ ಮಳೆ ನಿಂತ್ಕೊಂತು ಹೋಗೋರೆ. ಎಲ್ಲ ಮುಗಿಸ್ಕೊಂಬರ್ಲಿ. ಅದು ಎಷ್ಟೊತ್ತು ಬರ್ತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಇವರು ಸ್ಪೆಷಲ್ ದರ್ಶನಕ್ಕೆ ಹೋಗ್ಬೋದು, ಯಾಕಂದರೆ ಬೇಗ ಬರೋಕ್ಕೆ ಟ್ರೈ ಮಾಡ್ತಾವ್ರೆ. ಮುಗಿಸ್ಕೊಂಬರ್ತಾರೆ ಅನ್ನೋ ಗೊತ್ತಿಲ್ಲ. ನಾನು ಇಲ್ಲೇ ಆಗಿದ್ದೀನಿ. ನಿದ್ದೆ ಮಾಡೋ ಡೌಟ್, ಯಾಕಂದರೆ ಅವ್ರಿಗೆ ಬಂದ್ಬಿಡ್ತಾರೆ ಸ್ಪೆಷಲ್ ದರ್ಶನಕ್ಕೆ. ಹೇಳ್ಬಿಟ್ಟು ಅವರೇ ಸ್ಪೆಷಲ್ ದರ್ಶನಕ್ಕೆ ಹೋಗ್ತೀನಿ ಸರ್ ಅಂತ. ಹೋದ್ರೆ ಅಕಸ್ಮಾತ್ ಏನೋ ರಶ್ ಇಲ್ಲ ಅಂದರೆ ಹಂಗೆ ಹೋಗ್ಬೋದು ಡೈರೆಕ್ಟಾಗಿ. ರಶ್ಗಿಶ್ ಇತ್ತು ಅಂದರೆ ಸ್ಪೆಷಲ್ ದರ್ಶನಕ್ಕೆ ಹೋಗಿ ಬಂದ್ಬಿಡ್ತಾರೆ ಬೇಗ ಪಟ್ಟಂತ. ನಿದ್ದೆ ಮಾಡೋ ಡೌಟೇ. ನೈಟ್ ಓಡಬೇಕು. ಏನು ಮಾಡೋದು, ನಿದ್ದೆ ಬರೋ ಆಗಿಲ್ಲ. ಬಟ್ ಮಳೆ ಮಾತ್ರ ಸರ್ರಾಗಿ ಹೊಡಿತೈತೆ. ಗಾಡಿ ಟೋಟಲಾಗಿ ಎಷ್ಟು ಕಿಲೋಮೀಟ್ರ್ ಓಡೈತೆ ಅಂದರೆ ನೀವು ನೋಡ್ಬೋದು. ಅಷ್ಟಪ್ಪ 530 ಕಿಲೋಮೀಟ್ರ್ ಓಡೈತೆ ಟೋಟಲ್ಲು. ಅವರ ಲೊಕೇಶನಿಂದ ದಾಸರಳ್ಳಿಯಿಂದ ಇಲ್ಲಿಗೆ 530 ಕಿಲೋಮೀಟ್ರ್ ಓಡೈತೆ. ಹಂಗೆ ಅಲ್ಲಿ ಉದ್ರೆಗೆ ಹೋಗೋ ರೋಡಲ್ಲಿ ಒಂದು CNG ಬಂಕ್ ಐತೆ. ಲಾಸ್ಟ್ ಟೈಮ್ ಒಂದು ವೀಡಿಯೋಲಿ ತೋರಿಸಿದ್ದೀನಿ ನಿಮಗೆ. ಅಲ್ಲಿ ಹೋಗ್ಬಿಟ್ಟು CNG ಫಿಲ್ ಮಾಡಿಸ್ಕೊಂಬಂದೆ. ನಾನು ವೀಡಿಯೋ ಮಾಡಲಿಲ್ಲ, ಪೇಮೆಂಟ್ ಮಾಡೋಕೆ ಮರ್ತ್ಬಿಟ್ಟೆ. ಹೋಗಿ ಎಷ್ಟು 400 ರೂಪಾಯಿ 380 ರೂಪಾಯಿಗೆ ನಡೀತು ಅಷ್ಟೇ. ಆಲ್ರೆಡಿ ಅರ್ಧ ಟ್ಯಾಂಕ್ ಇತ್ತು, ಶೃಂಗೇರಿಯಲ್ಲಿ ಹಾಕ್ಸಿದ್ದು ಅರ್ಧ ಟ್ಯಾಂಕ್ ಇತ್ತು. ಅಲ್ಲಿಂದ ಬರ್ತಾ ಇಲ್ಲೊಂದು ಅರ್ಧ ಟ್ಯಾಂಕ್ ಹಾಕಿಸ್ಕೊಂಡು 400 ರೂಪಾಯಿ ಹಾಕಿಸ್ಕೊಂಡಿದ್ದೀನಿ. ಇಲ್ಲಿ ನೋಡ್ರೆ ಡೈರೆಕ್ಟ್ ಕುಕ್ಕೆ ಹೋಗ್ಬೋದು. ಕುಕ್ಕೆ ಹೋಗಿ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಸೆರೆಟ್ ಅಲ್ಲಿಂದ ಊಟ ಎಲ್ಲ ಮಾಡಿಕೊಂಡು ಸೀದಾ ಬೆಂಗಳೂರು ಕಡೆಗೆ. ನಾನು ಅನ್ಸಂಗೆ ಬೆಳಗಿನ ಜಾವ ಒಂದು 4-5 ಗಂಟೆಗೆಲ್ಲ ರೀಚ್ ಆಗಿಬಿಡ್ತೀನಿ. ನೋಡೋಣ ಕಸ್ಟಮರ್ ಏನು ಮಾಡ್ತಾರೋ. ನಿಧಾನಕ್ಕೆ ಹೋಗಪ್ಪ ಇಲ್ಲ ಆಲ್ ಟಿಕೆಟ್ ಆಗಲ್ಲ ಅಂದರೆ ಹೇಳೋಕ್ಕಾಗಲ್ಲ. 3 ಸಾವಿರ ಟೋಟಲ್ ಬುಕ್ ಮಾಡ್ಕೊಂಡಿರೋದು. ಇವತ್ತೇ ವಾಪಸ್ ಹೋದ್ರು ಹೋದ್ರು ಹೇಳೋಕ್ಕಾಗಲ್ಲ. ನೋಡೋಣ ಏನು ಕತೆ ಅಂತ. ಬರಲಿ ಕಸ್ಟಮರು. ಸ್ನೇಹಿತರೆ ಊಟಕ್ಕೆ ಅಂತ ಗಾಡಿ ಸೈಡ್ಗೆ ಹಾಕಿದ್ದಾರೆ. ಕುಕ್ಕೆ ಎಲ್ಲ ದರ್ಶನ ಆಯಿತು. ಬಟ್ ಕುಕ್ಕೆದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಪ್ಪ ಫುಲ್ಲು ಮಳೆ ಅಂದರೆ ಮಳೆ, ಕೆಳಗಡೆ ಇಳಿಯೋ ಕೂಡ ಆಗ್ತಾಯಿರಲಿಲ್ಲ ಬಿಡ್ರಿ. ಅದಕ್ಕೇನು ವೀಡಿಯೋ ಮಾಡಲಿಲ್ಲ. ಈ ಆ್ಯಕ್ಚುಲಿ ಕುಕ್ಕೆಯಿಂದ ಒಂದು ಚೂರು ಮುಂದೆ ಇದ್ದೀರಿ. ಇಲ್ಲೇ ಐತೆ ಒಂದು ಯಾವುದೋ ವೆಜ್ ಹೋಟ್ಲು. ಇಲ್ಲೇ ಸೈಡ್ಗೆ ಹಾಕಿ ಊಟ ಗೀಟೆಲ್ಲ ಮುಗಿಸ್ಕೊಂಡೆ. ಲೈಟಾಗಿ ಒಂದು ಪರೋಟ ಗಿರೋಟ ಎಲ್ಲ ತಿಂದ್ಕೊಂಡು ಈಗ ಇಲ್ಲಿಂದ ಡೈರೆಕ್ಟ್ ನಾನ್ ಸ್ಟಾಪ್ ಬೆಂಗಳೂರು. ಅಲ್ಲಲ್ಲಿ ನನಗೆ ಟೀ ಬ್ರೇಕು. ಊಟ ಜಸ್ಟು ಪರೋಟ ಇಡ್ತೀನಿ ಅಷ್ಟೇ, ಸಾಕು. ಲಿಮಿಟಾಗಿ ತಿನ್ನಬೇಕು ನೈಟ್ ಗಾಡಿ ಓಡಿಸ್ಬೇಕಾದ್ರೆ. ನೀವು ನೈಟ್ ಗಾಡಿ ಓಡಿಸ್ಬೇಕಾದ್ರೆ ಯಾವ ಥರ ಊಟ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿರಿ. ಆಮೇಲೆ ಇನ್ನೊಂದು ತೋರಿಸ್ತೀನಿ ನೋಡಿರಿ ನನ್ನ ನೈಟ್ ಜರ್ನಿಗೆ ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ ಅಂತ. ಈ ಮೆಣಸಿನ್ಕಾಯ್ದು ತುಂಬ ಜನ ಗೊತ್ತಿರುತ್ತೆ. ಇವೆಲ್ಲ ನನ್ನ ಟ್ರೀಟ್ಮೆಂಟ್ಗೆ ನೈಟ್ ಜರ್ನಿಯಲ್ಲಿ ನಿದ್ದೆಗಿದ್ದೆ ಇನ್ನು ಅನ್ನಿಸ್ತು ಅಂತಂದರೆ ಎತ್ತಿ ಬೈಕ್ ಒಂದು ಹಾಕೊಂಬಿಡೋದು. ಚಿಕ್ಕೊಂಡು ಇದ್ಬಿಟ್ರೆ ಒಂದು 50-60 ಕಿಲೋಮೀಟ್ರ್ ಓಡ್ಬೋದು. ಒಂದು ಚಿಕ್ಕೊಂಡಿದ್ದೆ ಅಷ್ಟೊತ್ತಿಗೆ ಆ ಲೆಕ್ಕಾಚಾರ. ಅದಕ್ಕೆ 3 ಎತ್ಕೊಂಡಿದ್ದೀನಿ. ಸ್ನೇಹಿತರೆ ಕುಕ್ಕೆ ಹತ್ರ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ರಿ. ಗುಂಡಿ ಹತ್ರ ಬರ್ತಾ ಇದ್ದಂಗೆ ಯಾವುದೋ ಒಂದು ಮರ ಬಿದ್ದೋಗ್ಬಿಟ್ಟು ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಒಂದು 40 ಕಿಲೋಮೀಟ್ರ್ ಜಾಮ್ ಆಗಿತ್ತು. ಅದಕ್ಕೆ ಎಲ್ಲೂ ವೀಡಿಯೋನು ಮಾಡ್ಲಿಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಮಳೆ ಅಲ್ಲಿ. ಅದಕ್ಕೆ ಎಲ್ಲೂ ವೀಡಿಯೋ ಮಾಡಲಿಲ್ಲ. ಅಲ್ಲಿಂದ ಮತ್ತೆ ಬಿಸ್ಲೆಘಾಟ್ ಬಂದು ಬಿಸ್ಲೆಘಾಟಿಂದ ಸಕಲೇಶ್ಪುರ ಹೋಗಿ ಸಕಲೇಶ್ಪುರದಿಂದ ಬಂದಿದ್ದು ಡೈರೆಕ್ಟಾಗಿ. ಎಲ್ಲೂ ವೀಡಿಯೋ ಮಾಡಲಿಲ್ಲ. ಯಾಕಂದ್ರೆ ಎಲ್ಲ ಕಸ್ಟಮರ್ ಮಲ್ಬಿಟ್ಟಿದ್ರು. ಇನ್ನು ಒಬ್ಬನೇ ಗಾಡಿ ಓಡಿಸ್ಬೇಕಾಯ್ತು. ನಾನ್ ಸ್ಟಾಪಾಗಿ ಟಾಪ್ ಹೊಡ್ಕೊಂಬಂದು ಡ್ರಾಪ್ ಮಾಡಿದೆ.
ಡ್ರಾಪ್ ಆಡಿದಾದ್ಮೇಲೆ ನೀವೇ ಕೇಳ್ರಿ ಕಸ್ಟಮರ್ ಯಾವ ಥರ ರಿವ್ಯೂ ಕೊಟ್ಟರು ಅಂತ. ಸ್ನೇಹಿತರೆ ಈಗ ತಾನೇ ಜಸ್ಟ್ ಡ್ರಾಪ್ ಆಯಿತು. ಆ ಎಂಪ್ಲಾಯಿನ ಮಾತಾಡ್ಸೋಣ, ಯಾವ ಥರ ಇತ್ತು ಜರ್ನಿ ಕೇಳೋಣ. ಸರ್ ಎಟ್ಲಿದ್ದೀವಿ ಸರ್ ಜರ್ನಿ? ಎಕ್ಸಲೆಂಟ್ ಜರ್ನಿ, ವೆರಿ ಸ್ಮೂತ್ ಪ್ರೋಸೆಸ್ ಆ್ಯಂಡ್ ವೆರಿ ಗುಡ್. ನಾ ಡ್ರೈವಿಂಗ್ ಎಟ್ಲಿದ್ದೀವಿ ಸರ್? ಎಕ್ಸಲೆಂಟ್, ಸೇಫ್ ಆ್ಯಂಡ್ ಸೆಕ್ಯೂರ್. ಥ್ಯಾಂಕ್ ಯು ಸರ್. ಇಂತೆ ಕಾಲೇಜ್ ಸರ್. ಓಕೆ ಸರ್, ಸಿ ಯು ಸರ್, ಬಾಯ್, ಗುಡ್ ನೈಟ್. ಸಿಗೋಣ ನೆಕ್ಸ್ಟು ಇನ್ನೊಂದು ವಿಡಿಯೋಲ್ಲೇ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.